ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಗಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ 160+ ಸ್ಕೋರಿಂಗ್ ಯಾವ ತರ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ನಿಮ್ಮ ಜಿಕೆ ಪೋರ್ಷನ್ ಅಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಜಿಕೆ ಪೋರ್ಷನ್ ಅಲ್ಲಿ ಬರುತ್ತೆ. ಸೊ ನೋಡ್ತಾ ಹೋಗೋಣ. ಈ ಹಿಂದೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಇದೆ, ನಳಂದ ಯೂನಿವರ್ಸಿಟಿದು. ಯಾವ್ದ್ರದ್ದು? ನಳಂದ ಯೂನಿವರ್ಸಿಟಿ ಬಗ್ಗೆ ಇದರಿಂದೇನೆ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅದು ನಳಂದ ಯೂನಿವರ್ಸಿಟಿ ಪ್ಯೂರ್ ಕರೆಂಟ್ ಅಫೇರ್ಸ್. ದಯವಿಟ್ಟು ನೋಡಿ, ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದು ಜಿ ಕೆ ನಲ್ಲಿ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಳಂದ ಯೂನಿವರ್ಸಿಟಿ ಕರೆಂಟ್ ಅಫೇರ್ಸ್ ನಲ್ಲಿ ಇದೆ. ಅದು ಕರೆಂಟ್ ಅಫೇರ್ಸ್ ವಿಡಿಯೋ, ಕರೆಂಟ್ ಅಫೇರ್ಸ್ ಪ್ಯೂರ್ ಕರೆಂಟ್ ಅಫೇರ್ಸ್ ವಿಡಿಯೋ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅದು ಓಪನ್ ಮಾಡಿ ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಈ ಮೆಟೀರಿಯಲ್ ಯಾವುದು? ಈಗ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಟೈಪಿಂಗ್ ಇದರಿಂದ ಬರ್ತಾ ಇದೆ, ಬಂದಿರೋದನ್ನೆಲ್ಲಾನು ಹಾಕ್ತಾ ಇದ್ದೀನಿ. ಇನ್ನು ಈ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮೆಟೀರಿಯಲ್ ಟೈಪಿಂಗ್ ನನ್ನ ಕೈಗೆ ವಾಪಸ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ. ಮಾರ್ಕ್ ಆಗಿರ್ತಕ್ಕಂಥ ಮೆಟೀರಿಯಲ್ ಆಲ್ರೆಡಿ 3 ಸತಿ ಸೆಲೆಕ್ಷನ್ ಪ್ರೂವ್ ಆಗಿರ್ತಕ್ಕಂಥ ಮೆಟೀರಿಯಲ್, ಪಕ್ಕಾ ಮೆಟೀರಿಯಲ್ ರೆಡಿ ಇದೆ. ಬೈಲ್ಹೊಂಗಲದ್ದು, ಕೊಡಗದು, ಚಿಕ್ಕಮಗಳೂರು ಯಾರ್ಯಾರು ತಗೊಂಡಿಲ್ಲ ಇನ್ನ ತಗೊಂಡು ಓದ್ಕೊಳ್ಳಿ. 100% ವರ್ಕೌಟ್ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ. 100% ವರ್ಕೌಟ್ ಆಗುತ್ತೆ. 160+ ಸ್ಕೋರಿಂಗು ಈಸಿಯಾಗಿ ಆಗುತ್ತೆ ಅಂತ ಹೇಳ್ತಾ ಆ ಮೆಟೀರಿಯಲ್ ಬಂದ ತಕ್ಷಣನೇ ಆಗ್ತಾ ಹೋಗ್ತೀನಿ. ಟ್ಯೂಷನ್ ಹುಡುಗರಿಗೂ ಅಷ್ಟೇನೆ, ಇಲ್ಲಿಂದನೇ ಹೇಳ್ತಾ ಇದ್ದೀನಿ. ಯಾರ್ಯಾರು ಇದ್ದೀರಾ ಅಷ್ಟು ಜನಕ್ಕೆ ಮೆಟೀರಿಯಲ್ ನನ್ನ ಕೈಗೆ ಬಂದ ತಕ್ಷಣ ಮೆಟೀರಿಯಲ್ ಆಗ್ತಾ ಹೋಗ್ತೀನಿ. ಇನ್ನು ನನ್ನ ಕೈಗೆ ಬಂದಿಲ್ಲಮ್ಮ, ಯಾವುದು ಬಂದಿಲ್ಲ, ಮೆಟೀರಿಯಲ್ ಯಾವುದು ಬಂದಿಲ್ಲ. ಮೆಟೀರಿಯಲ್ ಅಂದ್ರೆ ಈ ತರ ಇರುತ್ತೆ, ನನ್ನ ಮೆಟೀರಿಯಲ್ ಅಂದ್ರೆ ಈ ತರ ಇರುತ್ತೆ. ಈಗ ಬರ್ತಾ ಇದಾವಲ್ಲ ಈ ಸ್ಲೈಡ್ಸು, ಕರೆಂಟ್ ಅಫೇರ್ಸು, ಜಿ ಕೆದು, ಇದು ನನ್ನ ಕೈಯಿಂದ ಬರ್ತಕ್ಕಂಥ ಮೆಟೀರಿಯಲ್, ನಾನು ಕುತ್ಕೊಂಡು ಮಾಡಿರ್ತಕ್ಕಂಥ ಮೆಟೀರಿಯಲ್. ಅದೆಲ್ಲ ಮಾರ್ಕ್ಡ್ ಡಾಕ್ಯುಮೆಂಟ್ಸ್, ಮಾರ್ಕ್ಡ್ ಪಕ್ಕಾ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ನಿಮ್ಗೆ ಸೆಂಡ್ ಮಾಡಿರ್ತಕ್ಕಂಥದ್ದು. ಓದ್ಕೊಳ್ಳಿ, ಎಲ್ಲ ವರ್ಕೌಟ್ ಆಗುತ್ತೆ. 100% ವರ್ಕ್ ಆಗುತ್ತೆ. 160+ ಈಸಿಯಾಗಿ ಸ್ಕೋರ್ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಆದಿಶಂಕರಾಚಾರ್ಯರು ಅಂತಾನು ಕರೀತಾರೆ ಇವ್ರನ್ನ. ಆದಿಶಂಕರಾಚಾರ್ಯರು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಾರೆ. ಆದಿಶಂಕರಾಚಾರ್ಯರು ಕರೆಂಟ್ ಅಫೇರ್ಸ್ ನಲ್ಲಿ ಇದ್ದಾರೆ. ಆದಿಶಂಕರಾಚಾರ್ಯರು ಕರೆಂಟ್ ಅಫೇರ್ಸ್ ನಲ್ಲಿ ಇದ್ದಾರೆ. ಯಾಕೆ? ಇವ್ರ ಮೇಲೆ ಕ್ವಶನ್ ಡಿಫ್ರೆಂಟ್ ಆಗಿ ಬರುತ್ತಾ? ಹೌದು, 100% ಬಂದೇ ಬರುತ್ತೆ. 1000% ಬರ್ಕೊಡ್ತೀನಿ, ಬಂದೇ ಬರುತ್ತೆ. ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಆ ಎಕ್ಸಾಮ್ಸ್ಗೆ ಈ ಎಕ್ಸಾಮ್ಸ್ಗೆ ಅಂತ ಹೇಳ್ಬಾರ್ದು. ಕರೆಂಟ್ ಅಫೇರ್ಸ್ ಬರೋದು ಎಲ್ಲ ಎಕ್ಸಾಮ್ಸ್ಗೂ ಒಂದೇನೇನೆ. ನೀವು ಯಾವ್ದಾರ ಬರ್ಕೊಡ್ರಿ, ನಿಮ್ ಇಷ್ಟ. ಅದು ಈ ಎಕ್ಸಾಮ್ ಕರೆಂಟ್ ಅಫೇರ್ಸ್ ಬರುತ್ತೆ, ಅದಕ್ಕೆ ಬರಲ್ಲ, ಇನ್ನೊಂದಕ್ಕೆ ಬರುತ್ತೆ, ಇನ್ನೊಂದಕ್ಕೆ ಹೋಗುತ್ತೆ. ನೋ, ಕರೆಂಟ್ ಅಫೇರ್ಸ್ ಅಷ್ಟೇನೆ. ನೋಡ್ತಾ ಹೋಗೋಣ. ಆದಿಶಂಕರಾಚಾರ್ಯರು ಸುದ್ದಿಯಲ್ಲಿದ್ದಾರೆ ಏಕೆ? ಈ ಕರೆಂಟ್ ಅಫೇರ್ಸ್ ಓದಿದ್ರೆ ನಿಮ್ಮ KPSC, KEA, ಬ್ಯಾಂಕಿಂಗು ಎಲ್ಲದಕ್ಕೂ ಒಂದೇ ಕರೆಂಟ್ ಅಫೇರ್ಸ್ ಒಂದೇನೆ. ಅರ್ಥ ಆಗ್ತಾ ಇದೆಯಾ? ಈಗ ಹೇಳ್ತೀನಿ ನೋಡ್ರಿ. ಚಮೋಲಿ ಜಿಲ್ಲೆಯ ಜೋಶಿಮಠ ತಹಸೀಲ್ ಅಂತ ಇದೆ, ಅದನ್ನ ಜ್ಯೋತಿರ್ಪೀಠ ಅಂತ ಹೇಳಿ ನೇಮ್ ನ ಚೇಂಜ್ ಮಾಡಿ ಉತ್ತರಾಖಂಡ ಗೌರ್ಮೆಂಟ್ ಏನ್ ಮಾಡಿದ್ಯಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಬೇಕು, ಚೇಂಜ್ ಮಾಡ್ಬೇಕು ಅಂದ್ರೆ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಬೇಕು. ಕೇಂದ್ರ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇನ್ ಮುಂದೆ ಇದನ್ನ ಜ್ಯೋತಿರ್ಪೀಠ ಅಂತ ಹೇಳಿ ಕರೀತಾರೆ. ಇದನ್ನ ಸ್ಥಾಪನೆ ಮಾಡಿದ್ದು ಶಂಕರಾಚಾರ್ಯರು. ಸೊ ದಿಸ್ ಇಸ್ ಈ ಕಾರಣದಿಂದಾಗಿನೇ ಇದು ಕರೆಂಟ್ ಅಫೇರ್ಸ್ ನಲ್ಲಿ ಇದೆ. ಅಂದ್ರೆ ಶಂಕರಾಚಾರ್ಯರ ಮೇಲೆ ಕ್ವಶನ್ ಬರುವ ಎಲ್ಲಾ ಚಾನ್ಸಸ್ ಇದೆ. ನೋಡ್ತಾ ಹೋಗೋಣ. ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತ 4 ಜ್ಯೋತಿರ್ಪೀಠಗಳು ಯಾವ್ಯಾವ ರಾಜ್ಯದಲ್ಲಿ ಇದಾವೆ ಅಂತ ಫಸ್ಟ್ ಕ್ವಶನ್ ರೈಸ್ ಆಗ್ಬೋದು, ಗೊತ್ತಿರಬೇಕು. ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ 4 ಜ್ಯೋತಿರ್ಪೀಠಗಳು ಯಾವ್ಯಾವ ರಾಜ್ಯದಲ್ಲಿ ಇದಾವೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಗೊತ್ತಿರಬೇಕು. ಇದನ್ನ ಯಾವ ತರ ಬೇಕಾದ್ರೂ ಕೇಳ್ಬೋದು. ಕ್ವಶನ್ ಹೆಂಗಾದ್ರೂ ಕೇಳಿ, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ಹಿಂಗೆ ಕೇಳ್ತಾರ? ನೋ, ಯಾವ ತರ ಬೇಕಾದ್ರೂ ಕೇಳ್ಬೋದು. ABCD ಆಪ್ಷನ್, ಸಿಂಗಲ್ ವರ್ಡ್, ಒನ್ ವರ್ಡ್, ಹೆಂಗ್ ಬೇಕಾದ್ರೂ ತೆಗಿಬಹುದು. ಶಂಕರಾಚಾರ್ಯರ ಮೇಲೂ ತೆಗಿತಾರೆ. ಎಲ್ಲಾ ತರನು ಆಪ್ಷನ್ಸ್ ಇರ್ತವೆ. ನೋಡ್ಕೋಬೇಕು. ಸೊ 4 ಯಾವ್ದಪ್ಪ ಅಂದ್ರೆ ದ್ವಾರಕಾದಲ್ಲಿ ಸ್ಥಾಪನೆ ಮಾಡ್ತಾರೆ. ದ್ವಾರಕಾ ಬರೋದು ಗುಜರಾತ್ ನಲ್ಲಿ. ಜೋಶಿ ಮಠ ಅಂತ ಚೇಂಜ್ ಆಗಿದೆಯಲ್ಲ, ಅದು ಉತ್ತರ ಕನ್ನಡದಲ್ಲಿ 2ನೇ ಸ್ಥಾಪನೆ ಮಾಡ್ತಾರೆ. ಪುರಿಯಲ್ಲಿ ಬರುತ್ತೆ, ಒಡಿಶಾದಲ್ಲಿ ಬರುತ್ತೆ. ಇಲ್ಲಿ 3ನೇ ಸ್ಥಾಪನೆ ಮಾಡ್ತಾರೆ. ಶೃಂಗೇರಿಯಲ್ಲಿ 4ನೇ ಸ್ಥಾಪನೆ ಆಗುತ್ತೆ. ಇನ್ನ ಶಂಕರಾಚಾರ್ಯರ ಬಗ್ಗೆ ನೋಡ್ತಾ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ಶಂಕರಾಚಾರ್ಯರು ಕರೆಂಟ್ ಅಫೇರ್ಸ್ ಬಂದಿದೆ. ಅದನ್ನ ಕೇಳ್ತಾರೆ, ಇಲ್ಲ ಶಂಕರಾಚಾರ್ಯ ಡೀಟೇಲ್ಸ್ ಕೇಳ್ತಾರೆ. ಎರಡರಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಿದ್ದೇ ಬೀಳುತ್ತೆ. ಇದು ಪ್ರೊಸೀಜರ್. ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಅಂಡ್ ಐಡಿಯಲ್ ಪ್ರೊಸೀಜರ್. ಎಲ್ಲಾ ಎಕ್ಸಾಮ್ಸ್ಗೂ ಕರೆಂಟ್ ಅಫೇರ್ಸ್ ಒಂದೇನೆ, ಬದಲಾವಣೆ ಇಲ್ಲ. ಚಿಕ್ಕಮಂಗ್ಳೂರು, ಕೊಡಗು, ನಿಮ್ಮ ಬೈಲ್ಹೊಂಗಲ,
ನೋ, ಆ ಥರ ಅಲ್ಲ, ಎಲ್ಲದಕ್ಕೂ ಒಂದೇ ಕರೆಂಟ್ ಅಫೇರ್ಸು. ಬೈಲಹೊಂಗಲದವರು ಯಾರು ಇದ್ರೆ ತಗೊಂಡು ಓದಿ, ಮೆಟೀರಿಯಲ್ ತಗೊಂಡು ಓದಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಶಂಕರಾಚಾರ್ಯರ ಬಗ್ಗೆ ನೋಡ್ತಾ ಹೋಗೋಣ. ಶಂಕರಾಚಾರ್ಯ ಕರೆಂಟ್ ಅಫೇರ್ಸ್ ಇದ್ದಾರೆ, ಇವ್ರ ಡೀಟೇಲ್ಸ್ ಗೊತ್ತಿರಬೇಕು. 788ರಲ್ಲಿ ಹುಟ್ಟುತ್ತಾರೆ, 820ರಲ್ಲಿ ನಿರ್ವಾಣ ಹೊಂದ್ತಾರೆ. 788ರಲ್ಲಿ ಕೇರಳದ ಕಾಲಡಿ ಎಂಬತಕ್ಕಂಥ ಗ್ರಾಮದಲ್ಲಿ ಶಿವಗುರು ತಂದೆಯ ಹೆಸರು, ಆರ್ಯಾಂಬೆ ತಾಯಿಯ ಹೆಸರು, ಅವರ ಮಗನಾಗಿ ಜನಿಸ್ತಾರೆ. ಇನ್ನ ಇವರು ಗುರುಗಳನ್ನಾಗಿ ಗೌಡ ದೇಶದ ನರ್ಮದಾ ನದಿ ತೀರದಲ್ಲಿ ವಾಸವಿದ್ದಂತ ಗುರುಗೋವಿಂದ ಭಗವತ್ಪಾದರನ್ನ ಆಯ್ಕೆ ಮಾಡ್ಕೋತಾರೆ. ಗುರುಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರ ಗುರುಗಳು. ಸುಮಾರು ಸರಿ ಕೇಳಿದರೆ, ರಿಪೀಟೆಡ್ ಕ್ವಶನ್. ಗುರುಗೋವಿಂದ ಭಗವತ್ಪಾದರು ಇವರ ಯಾರು? ಶಂಕರಾಚಾರ್ಯರು ಗುರುಗೋವಿಂದ ಭಗವತ್ಪಾದರ ಶಿಷ್ಯರು. ಇಲ್ಲಿದ್ದಾರೆ ನೋಡಿ, ಇವರೇ ಗುರುಗೋವಿಂದ ಭಗವತ್ಪಾದರು. ಶಂಕರಾಚಾರ್ಯರು ಇವರು ಶಿಷ್ಯರಾಗಿ ಹೋಗ್ತಾರೆ. ಇನ್ನ ಶಂಕರಾಚಾರ್ಯರಿಗೆ ಇದ್ದಂತ ಬಿರುದುಗಳು ಯಾವುವು ಕೇಳ್ತಾ ಇರ್ತಾರೆ. ಷಣ್ಮತ ಸ್ಥಾಪನಾಚಾರ್ಯ, ವೈದಿಕ ತತ್ವಚಿಂತನ ಪಿತಾಮಹ, ಷಣ್ಮತ ಸ್ಥಾಪನಾಚಾರ್ಯ, ಇವೆರಡು ಬಿರುದುಗಳು ಇರ್ತವೆ. ಇನ್ನ ಇವರು ಭಕ್ತಿಗಾಗಿ ಬೋಧಿಸಿದ ಮಾರ್ಗ ಯಾವ್ದಪ್ಪ ಅಂದ್ರೆ ಜ್ಞಾನ ಮಾರ್ಗವನ್ನ ಆಯ್ಕೆ ಮಾಡ್ಕೋತಾರೆ. ಕ್ವಶನ್ ಬರ್ತಕ್ಕಂಥ ರೀಸನ್ ಇದು ತುಂಬಾನೇ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಆದಿ ಶಂಕರಾಚಾರ್ಯರು, ಏನಿವ್ರ ಹೆಸರು? ಆದಿ ಶಂಕರಾಚಾರ್ಯರು. ಇಲ್ಲ ಕಾಣಿಸ್ತಾ ಇದೆ, ಅದ್ವೈತ ಸಿದ್ಧಾಂತ ಮುಗಿದೋಯ್ತು. ಇವ್ರ ಹೆಸರೇನು? ಆದಿ ಶಂಕರಾಚಾರ್ಯರು ಅಂತ ಇವ್ರ ಹೆಸರು. ಆದಿ ಶಂಕರಾಚಾರ್ಯರು ಅಂತಾನೆ ಹೇಳ್ಬೇಕು, ಶಂಕರಾಚಾರ್ಯರಲ್ಲ, ಆದಿ ಶಂಕರಾಚಾರ್ಯರು ಅಂತ ಹೇಳ್ಬೇಕು. ಇವ್ರ ಸಿದ್ಧಾಂತ ಯಾವ್ದಂದ್ರೆ ಅದ್ವೈತ ಸಿದ್ಧಾಂತ. ಕಾಣಿಸ್ತಾ ಇದೆ ನೋಡ್ರಿ, ಅದ್ವೈತ ಸಿದ್ಧಾಂತ. ಮುಗಿತಾ? ನೆಕ್ಸ್ಟ್, ಆತ್ಮ ಮತ್ತು ಪರಮಾತ್ಮ. ಆತ್ಮ ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಆತ್ಮ, ಮತ್ತು ಪರಮಾತ್ಮ ಅಂದ್ರೆ ದೇವರು. ಬೇರೆ ಬೇರೆ ಎಲ್ಲ, ಎರಡೂ ಬೇರೆ ಬೇರೆ ಎಲ್ಲ, ನಮ್ಮ ಆತ್ಮದಲ್ಲೇ ಪರಮಾತ್ಮನ ಕಾಣ್ಬೋದು ಅಂತ ಹೇಳ್ತಾರೆ. ಒಂದೇ ಎಂಬ ತತ್ವವನ್ನ ಅದ್ವೈತ ಸಿದ್ಧಾಂತ ಪ್ರತಿಪಾದಿಸುತ್ತೆ. ಕ್ಲಿಯರ್ ಕಟ್ ಆಗಿ ಹೇಳುತ್ತೆ, ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇನೆ, ಬೇರೆ ಎಲ್ಲೂ ಹುಡ್ಕಕ್ ಹೋಗ್ಬೇಡಿ, ನಿಮ್ಮೊಳಗಡೆ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಇವರು ಮಾಯಾವಾದದ ಸಿದ್ಧಾಂತದ ಪ್ರತಿಪಾದಕರು. ಮಾಯೆಯ ಪರಿಕಲ್ಪನೆಯನ್ನು ಒತ್ತಿ ಹೇಳಿದವರು ಇವರೇನೆ. ಇನ್ನ ಶಂಕರಾಚಾರ್ಯ ಅನುಯಾಯಿಗಳನ್ನ ಏನಂತ ಕರೀತಾರೆ? ಸ್ಮಾರ್ತಾಸ್ ಅಂತ ಹೇಳಿ ಕರೀತಾರೆ. ಕೇಳ್ತಾ ಇರ್ತಾರೆ, ಸ್ಮಾರ್ತ ಬ್ರಾಹ್ಮಣರು ಅಂತ ಹೇಳ್ತಾ ಇರ್ತಾರೆ, ಸ್ಮಾರ್ತಾಸ್. ಸೊ ಶಂಕರಾಚಾರ್ಯ ಅನುಯಾಯಿಗಳನ್ನ ಸ್ಮಾರ್ತಾಸ್ ಅಂತ ಹೇಳಿ ಕರೀತಾರೆ. ಹಿಂದೂ ಧರ್ಮಕ್ಕೆ ಅತ್ಯಂತ ಕ್ರಾಂತಿಕಾರವಾದಂತ ಒಂದು ಹೊಸ ದಿಕ್ಕನ್ನು ನೀಡಿದಂತ ಅತೀಂದ್ರಿಯ ಸಂತರಲ್ಲಿ ಇವರೊಬ್ರು. ಅತೀಂದ್ರಿಯ ಅಂದ್ರೆ ಸಮ್ ಎಕ್ಸ್ಟ್ರೀಮ್ ಪವರ್ಸ್ ಇರ್ತವೆ, ಇವ್ರಿಗೆ ಎಕ್ಸ್ಟ್ರೀಮ್ ಪವರ್ಸ್ ಇರುತ್ತೆ. ಇನ್ನ ದ್ವಂದ್ವವನ್ನು ಮೀರಿದ ಸತ್ಯವನ್ನು ಅರಿಯಲು ಪರಬ್ರಹ್ಮನ ಮೇಲಿನ ಭಕ್ತಿಯು ಪರಿಣಾಮಕಾರಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಭಕ್ತಿಯಿಂದ ಒಲಿಸ್ಕೋಬಹುದು ಅಂತ ಹೇಳ್ತಾರೆ. ಇನ್ನ ಮೋಕ್ಷಕ್ಕೆ ಏಕೈಕ ಮಾರ್ಗ ಯಾವ್ದಪ್ಪ ಅಂದ್ರೆ ಜ್ಞಾನ ಅಂತ ಹೇಳ್ತಾರೆ. ಮೋಕ್ಷ ಪಡೀಲಿಕ್ಕೆ ಜ್ಞಾನದ ಮುಖಾಂತರ ಅಂತ ಹೇಳ್ತಾರೆ. ಇನ್ನ ಬ್ರಹ್ಮಸೂತ್ರ ಭಾಷ್ಯ, ಅತ್ಯಂತ ಪ್ರಮುಖವಾದ ಕೃತಿ ಯಾವ್ದಪ್ಪ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ ಅಂತ. ಕೃತಿಗಳು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಬಾಯಟ್ ಮಾಡ್ಲೇಬೇಕು. ನೋಡ್ರಿ, ಇಲ್ಲಿ ಆನಂದ ಲಹರಿ, ಸೌಂದರ್ಯ ಲಹರಿ ಅಂತ ಬಂತು ಅಂದ್ರೆ ಇವ್ರದೇನೆ. ಅರ್ಥ ಆಗ್ತಾ ಇದೆಯಾ? ಲಹರಿ ಸಂಸ್ಥೆ ಇವ್ರದೇನೆ. ಆನಂದ ಲಹರಿ, ಸೌಂದರ್ಯ ಲಹರಿ ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಇನ್ನು ವಿವೇಕ ಚೂಡಾಮಣಿ, ಬಾದರಾಯಣ ಸೂತ್ರ ಬಾಯಟ್ ಮಾಡ್ಲೇಬೇಕು. ಆನಂದ ಲಹರಿ, ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ, ಬಾದರಾಯಣ ಸೂತ್ರ, ಭಜಗೋವಿಂದಂ, ಇಷ್ಟನ್ನು ಬಾಯಟ್ ಮಾಡ್ಬೇಕು. 1 ಮಾರ್ಕ್ ಡೆಫಿನೆಟ್ ಆಗಿ ಕೇಳ್ತಾ ಇರ್ತಾರೆ. ಇನ್ನ ಇವರು ಸ್ಥಾಪಿಸಿದಂತ ಮಠಗಳು, ಉತ್ತರಕ್ಕೆ ಉತ್ತರಾಖಂಡದಲ್ಲಿ ಬದ್ರಿ ಜ್ಯೋತಿರ್ಮಠ ಅಂತ ಬರುತ್ತಲ್ಲ, ಜ್ಯೋತಿರ್ಮಠ, ಬದ್ರಿ ಅಂತಕ್ಕಂಥ ಸ್ಥಳದಲ್ಲಿ ಜ್ಯೋತಿರ್ಮಠ ಸ್ಥಾಪನೆ ಮಾಡ್ತಾರೆ. ಗುರುಗಳನ್ನಾಗಿ ಗುರು ತೋಟಾಚಾರ್ಯ ಅವ್ರನ್ನ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಕೂರಿಸ್ತಾರೆ. ಗುರುಗಳಾಗಿ ಫಸ್ಟ್ ಗುರುಗಳಾಗಿ ಬಂದವರು ಗುರು ತೋಟಾಚಾರ್ಯ ಅವರು. ಇನ್ನ ಪಶ್ಚಿಮಕ್ಕೆ ಬರ್ತಾರೆ, ದ್ವಾರಕಾ ಬಳಿ ಮಾಡ್ತಾರೆ, ಕಾಳಿಕಾ ಮಠ ಸ್ಥಾಪನೆ ಆಗುತ್ತೆ. ಅಸ್ತಮಲಕ ಅಂತಕ್ಕಂಥವ್ರನ್ನ ಗುರುಗಳಾಗಿ ಕೂರಿಸ್ತಾರೆ. ಇನ್ನ ಪೂರ್ವದ ಒರಿಸ್ಸಾಗ್ ಬರ್ತಾರೆ, ಒರಿಸ್ಸಾ ಹತ್ರ ಪುರಿ ಹತ್ರ ಬರ್ತಾರೆ, ಗೋವರ್ಧನ ಮಠ ಸ್ಥಾಪನೆ ಆಗುತ್ತೆ. ಪದ್ಮಪಾದರನ್ನ ಗುರುಗಳಾಗಿ ಕೂರಿಸ್ತಾರೆ. ದಕ್ಷಿಣಕ್ಕೆ ಬರ್ತಾರೆ, ಕರ್ನಾಟಕ, ಶೃಂಗೇರಿ ಶಾರದಾ ಪೀಠ ನಿಮ್ಗೆಲ್ಲರಿಗೂ ಗೊತ್ತು, ಸುರೇಶ್ವರಾಚಾರ್ಯರನ್ನ ಗುರುಗಳಾಗಿ ಕೂರಿಸ್ತಾರೆ. ಕೊನೆಯದಾಗಿ ಕಂಚಿಯ ಕಾಮೆಕೋಟೆ ಮಠನ ಲಾಸ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇನ್ನ ಆದಿಶಂಕರಾಚಾರ್ಯರ ಏಕತ್ವದ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ದಿಸ್ ಇಸ್ ಪ್ಯೂರ್ ಕರೆಂಟ್ ಅಫೇರ್ಸ್. 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇಷ್ಟೆಲ್ಲ ಓದಿದ್ರೆ 1 ಮಾರ್ಕ್ ಬರುತ್ತೆ. ಇಷ್ಟೆಲ್ಲ ಓದಿದ್ರೆ ಕೇವಲ 1 ಮಾರ್ಕ್ಸ್ಗೆ ಇಷ್ಟೆಲ್ಲ ಓದಲೇಬೇಕು. ಇವತ್ತಿನ ಪರಿಸ್ಥಿತಿ ಹಿಂಗೆ ಇರೋದು, ಇದೇ ತರ ಇರೋದು. ಪೇಪರ್ ಸೆಟ್ ಆಗ್ತಾ ಇರೋ ಮೆಥಡ್ ಇದೇನೇನೆ, ಅಡಾಪ್ಟ್ ಮಾಡ್ಕೊಳ್ಳಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರೆ ಕೇಳ್ರಿ. ಕರೆಂಟ್ ಅಫೇರ್ಸ್ ಪಕ್ಕಾ ಕರೆಂಟ್ ಅಫೇರ್ಸ್ ಅಂತಲ್ಲ, ಎಲ್ಲ ಸಬ್ಜೆಕ್ಟು ರೆಡಿ ಇದೆ. ಜನರಲ್ ಸ್ಟಡೀಸ್ ಯಾರಿಗಾರ ಅವಶ್ಯಕತೆ ಇದ್ರೆ ಮೆಸೇಜ್ ಮಾಡಿ.
ನೆಕ್ಸ್ಟ್ ಮಧ್ಯಪ್ರದೇಶದ ಕಾಂಡ್ಲಾ ಮಧ್ಯಪ್ರದೇಶದ ಕಾಂಡ್ಲಾ ಜಿಲ್ಲೆ ಓಂಕಾರೇಶ್ವರದಲ್ಲಿರ್ತಕ್ಕಂಥ ಮಂದಾತ ಪರ್ವತದ ಮೇಲೆ ಆದಿಶಂಕರಾಚಾರ್ಯರ 100 ಅಡಿ ಎತ್ತರದ ಏಕತ್ವದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಕಾಂಡ್ಲಾ ಜಿಲ್ಲೆ ಓಂಕಾರೇಶ್ವರದಲ್ಲಿರ್ತಕ್ಕಂಥ ಮಂದಾತ ಪರ್ವತದ ಮೇಲೆ ಸ್ಥಾಪನೆ ಮಾಡಿದಾರಂತೆ. ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಜನರಲ್ ಸ್ಟಡೀಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಮಂಡೇ ಆನ್ವರ್ಸ್ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಮೆಸೇಜ್ ಮಾಡಿ. ಇನ್ನ PDF ಮೆಟೀರಿಯಲ್ ನಿಮ್ಮ ಬೈಲಹೊಂಗಲಕ್ಕೆ, ಕೊಡಗ್ಗೆ, ಚಿಕ್ಕಮಂಗ್ಳೂರ್ಗೆ ಇನ್ನೂ ಟೈಮ್ ಇದೆ. ತಗೊಂಡು ಓದಿ. ಅದ್ಭುತವಾದಂಥ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ PDF ಬಂದಿದ್ದು ನಾನು ಟೈಪಿಂಗ್ ಹೋಗಿರೋದು ಕಳಿಸಿದ್ದೀನಲ್ಲ, ಅದೆಲ್ಲ ಬಂದ ತಕ್ಷಣ ಇಮಿಡಿಯೇಟ್ಲಿ ಅಪ್ಲೋಡ್ ಮಾಡ್ತೀನಿ. ಹುಡುಗರು ಸೆಂಡ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ. ನನ್ನ ಕೈಗೆ ಇನ್ನೂ ಬಂದಿಲ್ಲ ಈ ಟೈಪ್ಡ್ ಮೆಟೀರಿಯಲ್. ನನ್ನ ಹ್ಯಾಂಡ್ ರಿಟನ್ ಈ ತರ ಆಗುತ್ತೆ, ಈ ತರ ರೆಡಿ ಆಗುತ್ತೆ. ನನ್ನ ಕೈಯಿಂದ ನೋಟ್ಸು ಈ ತರ ಈ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಈ ತರ ರೆಡಿಯಾಗಿ ಬರುತ್ತೆ. ನಮ್ಮ ಸಂಸ್ಥೆಯಿಂದ ಈ ತರ ರೆಡಿಯಾಗಿ ಬರುತ್ತೆ. ಇದು ನನ್ನ ಒರಿಜಿನಲ್ ನೋಟ್ಸು. ಆ ಟೈಪ್ಡ್ ಕಾಪಿ ಇದನ್ನ ಮಾರ್ಕ್ಡ್ ಕಾಪಿ ಕಳಿಸಿದ್ದೀನಲ್ಲ, ಅದಷ್ಟೂನು ಎಲ್ಲ ಓದಿ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್. ದಯವಿಟ್ಟು ಅದನ್ನು ಓದಿ. ಟೈಪಿಂಗ್ಗೆ ಟೈಮ್ ಇಲ್ಲದೆ ಇರೋ ಕಾರಣದಿಂದಾಗಿ ಡೈರೆಕ್ಟಾಗಿ ಸೆಂಡ್ ಮಾಡಿದ್ದೀನಿ. ತುಂಬಾ ಶಾರ್ಟ್ ಪೀರಿಯಡ್ ಇರೋದ್ರಿಂದ ಟೈಪಿಂಗ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಓದಿ ಸಕ್ಸಸ್ ಆಗಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ನನ್ನ ಮುಂದೆಗಡೆ ನಂಬರ್ ಇದೆ, ಆ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.